ನಮ್ ಕೈಲಿ ತಡ್ಕೊಳಕ್ಕಾಗಲ್ಲಪ್ಪ. ಈ ಅಪ್ಪ ನಮ್ಗಿದು ಸಾಕು. ನೀವು ನಿಮ್ ದುರ್ಗಮ್ಮನ್ ಜೊತೆ ಮುಂದುವರ್ಸ್ಕೊಳ್ಳಿ, ನಾವು ನಮ್ಮವ್ರ ಜೊತೆ ಮುಂದುವರ್ಸ್ಕೊತೀವಿ. ಸಾಕಪ್ಪ ಸಾಕು. ಅಕ್ಕ, ನೀನ್ ಹಾಕಿರೋ ಪ್ಲಾನು ಯಾಕೋ ಉಲ್ಟಾ ಹೊಡಿಯೋ ತರ ಕಾಣಿಸ್ತಾ ಇದೆ. ಏನೇ ನಿನ್ ಮಾತಿನ ಅರ್ಥ? ನೀನೇನ್ ಅನ್ಕೊಂಡೆ? ಅಮಿತಾಯಿ ಮನೆ ಸೊಸೆಯಾಗಿ ಬಂದ್ರೆ ನಮ್ಮನ್ನ ಕಾಲ್ ಕಸದ ತರ ನೋಡ್ತಾಳೆ ಅಂತ ಅನ್ಕೊಂಡು, ಈ ಹಳ್ಳಿಗೊಗ್ಗು ನಮ್ಮ ಅಣ್ಣನ ಜೀವನಕ್ಕೆ ಬಂದ್ರೆ ನಾವ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ತಾಳೆ ಅಂತ ಅನ್ಕೊಂಡೆ ಅಲ್ವಾ? ಆದ್ರೆ ಅಪ್ಪ ಅವಳನ್ನ ಏನಾದ್ರೂ ಮಾಡಿ ಮನೇಲಿ ಉಳಿಸ್ಕೋಬೇಕು ಅಂತ ಏನೋ ಪ್ಲಾನ್ ಮಾಡ್ತಾ ಇದಾರೆ ಅಂತ ನನಗೆ ಅನ್ನಿಸ್ತಿದೆ. ಹಾಗೇನಾದ್ರೂ ಆಗಿ ಆಸ್ತಿ ಎಲ್ಲನೂ ಆ ತೆಂಗಿನ ಚಿಪ್ ಹೆಸರಿಗೆ ಬರೆದು ಬಿಟ್ರೆ ನಿನ್ ಕೈಗೆ ಚಿಪ್ಪೆ ಅಲ್ವಾ? ಹಾಗ್ ಮಾಡೋದಕ್ಕೆ ಈ ಸಮಂತ ಬಿಟ್ಬಿಡ್ತಾಳ? ಅವನೇನಾದ್ರೂ ಹಾಗೆ ಮಾಡಿದ್ರೆ ಈ ಮನೆನ 2 ಭಾಗ ಮಾಡ್ಬಿಡ್ತೀನಿ. ಅದೇಗಕ್ಕ? ಹೇಗೆ ಅಂದ್ರೆ, ಈಗ ಆಸ್ತಿಲಿ ಗಂಡ್ಮಕ್ಳಿಗೆ ಎಷ್ಟು ಪಾಲಿದ್ಯೋ ಅಷ್ಟೇ ಪಾಲು ಹೆಣ್ಮಕ್ಳಿಗೂ ಇರುತ್ತೆ. ಅದು ಅಲ್ದೆ ಈ ಆಸ್ತಿನೆಲ್ಲ ನಮ್ಮ ಮಾಮ್ ಸಂಪಾದನೆ ಮಾಡಿರೋದು. ಡ್ಯಾಡ್ ಏನಿದ್ರು ಅವ್ರಿಗೆ ಹೆಲ್ಪ್ ಮಾಡಿದಾರಷ್ಟೇ. ಈ ಆಸ್ತಿ ಮೇಲೆ ಡ್ಯಾಡ್ ರೈಟ್ಸ್ ಏನೂ ಇಲ್ಲ. ಹಾಗಾಗಿ ಡ್ಯಾಡ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಅಂತ ಅನ್ಕೋತೀನಿ. ಇಲ್ಲ ಅಕ್ಕ, ನನ್ಗೇನೋ ಅಪ್ಪ ಅವಳಿಗೋಸ್ಕರ ಏನೋ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ಅವ್ರು ಏನೇ ಮಾಡಕ್ ಹೋದ್ರು ಅದಕ್ಕೆ ಅವಳು ಒಪ್ಕೋಬೇಕಲ್ವೇನೆ? ಈ ಮನೆ ಸೊಸೆ ಆಗೋದಕ್ಕೆ ಇಷ್ಟ ಇಲ್ದೆ ತಿಂಗಳ ಸಂಬಳ ಕೇಳ್ದವಳವಳು. ಇನ್ನು ಈ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರ್ದು ಕೊಟ್ಬಿಟ್ರೆ ತಗೊಂಡ್ಬಿಡ್ತಾಳ. ಅಕ್ಕ, ಅವಳನ್ನ ಅಷ್ಟು ಲೈಟಾಗಿ ತಗೋಬೇಡ. ಸಣ್ಣದ್ನ ಬಿಟ್ಟು ಅವಳೇನೋ ದೊಡ್ಡದಾಗೆ ಪ್ಲಾನ್ ಮಾಡ್ತಾ ಇರ್ಬೋದಲ್ಲ. ಚೂರ್ ಚೂರಾಗೆ ನಮ್ಮ ಮುಳುಗ್ಸೋ ಬದಲು ದೊಡ್ಡದಾಗೆ ಮುಳುಗ್ಸೋ ತರ ಪ್ಲಾನ್ ಮಾಡ್ತಾ ಇರ್ಬೋದಲ್ಲ. ಅದು ನಿಜ ಇರ್ಬೋದೇನು? ಯಾವ ಹೊತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗೆ ಗೊತ್ತಿರುತ್ತೆ? ಮಯೂರಿ, ಬಾ ಇಲ್ಲಿ. ಏನ್ ಮೇಡಮ್ ಅವ್ರೆ? ಏನೋ ಬೆಳಗ್ಗೆಯಿಂದ ಮನೇಲಿರ್ಲಿಲ್ಲ, ಎಲ್ಲಿಗೆ ಹೋಗಿದ್ದೆ? ಅದು ವಿಜಿ ಅಕ್ಕನ ಮನೆಗೆ ಹೋಗಿದ್ದೆ. ಏನು ಇತ್ತೀಚೆಗೆ ಅವಳ ಜೊತೆ ಸುತ್ತಾಡೋದು ಜಾಸ್ತಿ ಆಗಿದೆ. ಮೊನ್ನೆ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದೆ, ಇವತ್ ನೋಡಿದ್ರೆ ಅವಳ ಮನೆಗೆ ಹೋಗಿದ್ಯಾ? ನೀವಿಬ್ರು ಸೇರ್ಕೊಂಡು ಏನ್ ನಡೆಸ್ತಾ ಇದ್ದೀರಾ? ಹಾಗೇನೂ ಇಲ್ಲ ಮೇಡಮ್ ಅವ್ರೆ. ಮನೇಲಿದ್ದು ಇದ್ದು ಬೇಜಾರಾಗ್ತಿತ್ತು, ಅದಕ್ಕೆ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಹೋಗೋಳು ನಮ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ನಾನು ಎಷ್ಟು ಸಲ ಹೇಳಿದೀನಿ ಮಯೂರಿ, ಹೋಗ್ಬೇಕಾದ್ರೆ ನಂಗೊಂದು ಮಾತು ಹೇಳ್ಬಿಟ್ಟು ಹೋಗು ಅಂತ. ನೀ ನನ್ನ ಮಾತೇ ಕೇಳೋದಿಲ್ವಲ್ಲ? ನಾನು ಕೊಟ್ಟಿರೋ ಸಲಹೆನ ಇತ್ತೀಚೆಗೆ ತುಂಬಾ ಮಿಸ್ಯೂಸ್ ಮಾಡ್ಕೋತಿದ್ಯಾ? ಇದೆಲ್ಲ ನನ್ಗಿಷ್ಟ ಆಗಲ್ಲ. ಕ್ಷಮಿಸಿ ಮೇಡಮ್ ಅವರೇ, ಮುಂದಿನ ಸಲ ಹೊರಗಡೆ ಹೋಗುವಾಗ ನಿಮಗೆ ಹೇಳ್ಬಿಟ್ಟೆ ಹೋಗ್ತೀನಿ. ನೀನ್ ಎಲ್ಗೂ ಹೋಗೋದ್ ಬೇಡ, ತೆಪ್ಪಗೆ ಮನೇಲಿ ಇರೋದ್ ಕಲಿ. ಯಾಕೆ ಮೇಡಮ್ ಅವರೇ, ನಾನು ಅಲ್ಲಿಗೆ ಹೋಗೋದು ತಪ್ಪ? ಹೌದು, ತಪ್ಪೆ. ನಿನ್ ಲೆವೆಲ್ ಏನೋ ಅವಳ ಲೆವೆಲ್ ಏನೋ, ನೀನು ಈ ಮನೆ ಸೊಸೆ. ಹೋಗೋಗಿ ನೀನ್ ಅವಳ ಸಹವಾಸ ಮಾಡ್ತಾ ಇದ್ಯಾ? ಮೇಡಮ್ ಅವರೇ, ನಾನು ಈ ಮನೆ ಸೊಸೆ ಅಲ್ಲ, ಈ ಮನೆ ಕೆಲ್ಸದವಳು. ಅವ್ರ ಸಹವಾಸ ಮಾಡೋದ್ರಿಂದ ಏನೂ ಕಡಿಮೆ ಆಗೋದಿಲ್ಲ.
ನೋಡಿದ್ಯಾಕ್ಕ ಎಷ್ಟು ಮಾತಾಡ್ತಿದ್ದಾಳೆ ಅಂತ? ಎಲ್ಲ ನಿನ್ನಿಂದಾನೆ. ನಮ್ಮ ಎದುರು ನಿಂತ್ಕೊಳಕ್ಕೆ ಭಯ ಪಡ್ತಾ ಇದ್ದೋಳು ಈಗ ನಮ್ಮ ಎದುರು ಮಾತಾಡ್ತಾ ಇದ್ದಾಳೆ. ಅಖಿಲ, ಬಾಯಿ ಮುಚ್ಕೊಂಡ್ ಸುಮ್ನೆ ಇರು. ಅವಳು ಏನ್ ತಪ್ಪು ಮಾಡಿದ್ಲು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡ್ ಮಯೂರಿ, ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗು. ಆದ್ರೆ ಹೋಗೋದಕ್ಕಿಂತ ಮುಂಚೆ ನನಗೊಂದ್ ಮಾತು ಹೇಳು ಸಾಕು. ಇವಳೇನೋ ಹೇಳ್ತಾಳೆ ಅಂತ ನೀನ್ ತಲೆ ಕೆಡ್ಸ್ಕೊಬೇಡ. ನನಗ್ ನಿನ್ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನೀನ್ ಹೋಗು. ಏನಕ್ಕ ನೀನು ಅವಳನ್ನ ವಹಿಸ್ಕೊಂಡು ನನಗ್ ಬೈತ್ಯಾ? ನನ್ಗಿಂತ ನಿಂಗ ಅವಳ ಹೆಚ್ಚಾ? ಅದು ಹಾಗಲ್ಲ ಕಣೆ ಹಾಕಿಲ್ಲ. ಹಾವು ಕಚ್ಚುತ್ತೆ ಅಂತ ಗೊತ್ತಿದ್ರು ಅದ್ರ ಬಾಯಿಗೆ ಕೈ ಇಡೋದು ತಪ್ಪು. ನಿಧಾನಕ್ಕೆ ಅದ್ರ ಬಾಲ ಸವರಿ ನಮ್ ಬುಟ್ಟಿ ಒಳಗೆ ಹಾಕೋಬೇಕು. ಮಯೂರಿ ಕಚ್ಚೋ ಹಾವಲ್ಲ ಅಂತ ಗೊತ್ತಿದ್ದೆ ನಾನು ಅವಳನ್ನ ಬಿಟ್ಟು ಹಿಡಿಯೋಕ್ ಪ್ರಯತ್ನ ಮಾಡ್ತಾ ಇದೀನಿ. ಇಲ್ಲಿರೋರು ನನ್ ಮೇಲೆ ಇಷ್ಟೊಂದು ಅನುಮಾನ ಪಡ್ತಿದ್ದಾರೆ. ನಾನ್ ಖುಷಿಯಾಗಿ ನೆಮ್ಮದಿಯಾಗಿ ಇರೋದು ಇವ್ರಿಗಿಷ್ಟನೇ ಇಲ್ವಾ? ಇವ್ರ ಸೇವೆ ಮಾಡ್ಕೊಂಡು 24 ಗಂಟೆನೂ ಈ ಮನೆಯಲ್ಲೇ ಬಿದ್ದಿರ್ಬೇಕಾ? ನನಗೂ ಒಂದ್ ಬದುಕಿದೆ ಅಂತ ಯಾಕೆ ಇವ್ರು ಯಾರು ಅರ್ಥನೇ ಮಾಡ್ಕೋತಿಲ್ಲ? ಈ ಊರಲ್ಲಿ ನನ್ಗೆ ಪರಿಚಯ ಅಂತ ಇರೋದು ವಿಜಿ ಅಕ್ಕ ಒಬ್ರೆ. ಅವ್ರ ಹತ್ರನೂ ಮಾತಾಡ್ಬಾರ್ದ? ಅವ್ರ ಮನೆಗೂ ಹೋಗ್ಬಾರ್ದು ಅಂದ್ರೆ ಹೇಗಾಗತ್ತೆ? ಮಯೂರಿ, ಊಟ ಆಯ್ತಾ? ಹಾ ಆಯ್ತು ಅಕ್ಕ. ಅಕ್ಕ, ನೀವೇನಾದ್ರೂ ನಾನು ನಿಮ್ಮನೇಲಿ ಅಡ್ಗೆ ಕೆಲಸ ಮಾಡೋ ವಿಚಾರನ ಯಾರಿಗಾದ್ರೂ ಹೇಳಿದ್ದೀರಾ? ನೀನ್ ಹೇಳ್ಬೇಡ ಅಂತ ಹೇಳಿರುವಾಗ ನಾನ್ ಯಾಕೆ ಹೇಳಿ? ಅದು ಅಲ್ದೆ ನಿನ್ ಮನೇಲಿ ನಮ್ಮ ಮಾತನ್ನ ಕೇಳೋರು ಯಾರಿದ್ದಾರೆ ಹೇಳು? ಯಾಕೆ ಹೇಳ್ತಿದ್ಯಾ ಅದನ್ನೆಲ್ಲ? ನೀನ್ ನಮ್ಮನೇಲಿ ಕೆಲಸ ಮಾಡಿದ್ದು ಯಾರಿಗಾದ್ರೂ ಗೊತ್ತಾಗಿದ್ಯಾ? ಗೊತ್ತಾಗಿದ್ಯೋ ಇಲ್ವೋ ಗೊತ್ತಿಲ್ಲ ಅಕ್ಕ. ಆದ್ರೆ ಈಗ ತಾನೇ ಅಖಿಲ ಮೇಡಮ್, ಸಮಂತಾ ಮೇಡಮ್ ಅವರು ಯಾಕೆ ಅಲ್ಲಿಗೆ ಹೋಗಿದ್ದೆ?